ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಇವತ್ತಿನ ಮಾಹಿತಿ ಏನಂದರೆ ಪೊಲೀಸ್ ಇಲಾಖೆಯಲ್ಲಿನ ಕಾನ್ಸ್ಟೇಬಲ್ ನೇಮಕಾತಿ ಕುರಿತು ನೋಡೋಣ. ನೀವು ಆಲ್ರೆಡಿ ಈ PDF ನೋಡಿರ್ಬೋದು ಯಾವುದರ ಕುರಿತಾಗಿ ಬಂದಿದೆ ಅಂತೇಳಿ. ನೋಡಿ, ವಿಷಯ ನೋಡಿ, ಪೊಲೀಸ್ ಇಲಾಖೆಯಲ್ಲಿನ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳಿಗೆ ನೇಮಕಾತಿ ಕುರಿತು ಅಂತ ಮಾಹಿತಿ ಇದೆ. ನೋಡಿ, ತುಂಬ ಜನದ ಏನು ಬೇಡಿಕೆ ಇತ್ತಲ್ಲ ಅದನ್ನು ಇವಾಗ ಗೋರ್ಮೆಂಟ್ ಕಡೆಯಿಂದ ಆಗಿದೆ. ಯಾವುದಂದ್ರೆ ನೋಡಿ, ಏಜ್ ಹೆಚ್ಚಳ, ಏಜ್ ಲಿಮಿಟ್ನ ಜಾಸ್ತಿ ಮಾಡಬೇಕು PCಗೆ ಅಂತೇಳಿ ತುಂಬ ಜನ ಬೇಡಿಕೆನ ಇಟ್ಟಿದ್ರು ಗೋರ್ಮೆಂಟ್ ಮುಂದೆ. ಅದೇ ರೀತಿ ನೋಡಿ ಇವಾಗ ಏಜ್ ಹೆಚ್ಚಳ ಮಾಡಿ ಗೋರ್ಮೆಂಟ್ ಆದೇಶ ಮಾಡಿದೆ. ಆಲ್ರೆಡಿ ನೋಡಿ ಏಜ್ ರಿಲ್ಯಾಕ್ಸೇಷನ್ ಆಗಿದೆ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಯಾಕಂದರೆ ಅಲ್ಲಿ 5 ವರ್ಷ ಮಾಡಿದ್ರು ಅದು ಏಜ್ ರಿಲ್ಯಾಕ್ಸೇಷನ್ ನೋಡಿ, ಅದು ವಯೋಮಿತಿ ಸಡಿಲಿಕೆ, ಇದು ವಯೋಮಿತಿ ಹೆಚ್ಚಳ, ಏಜ್ ಲಿಮಿಟ್ ಇದು. ಓಕೆನಾ, ಇದು ಪರ್ಮನೆಂಟ್ ಆಗಿರುತ್ತೆ ಏಜ್ ಲಿಮಿಟು. ಮತ್ತೆ ಗೋರ್ಮೆಂಟ್ ಯಾವಾಗ ಚೇಂಜ್ ಮಾಡುತ್ತಲ್ಲ ಅಲ್ಲಿವರೆಗೂ ಈ ಏಜ್ ಲಿಮಿಟು ಕಂಟಿನ್ಯೂ ಆಗುತ್ತೆ. ಸೊ ಈ PDF ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. GM ಎಷ್ಟಾಗಿದೆ ಅಂದರೆ ನೋಡಿ, GM ಅಭ್ಯರ್ಥಿಗಳು ನೋಡ್ಕೊಳ್ಳಿ, 28 ವರ್ಷಕ್ಕೆ ಏಜ್ ಹೆಚ್ಚಳ ಮಾಡಿದ್ದಾರೆ ನೋಡಿ. ಇದಕ್ಕೆ ನೀವು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ಆ್ಯಡ್ ಮಾಡ್ಕೋಬೋದು. ಅದೇ ರೀತಿ ನೋಡಿ SC ST OBC ಇದು ಇವಾಗ ಎಷ್ಟಾಗಿದೆ ಅಂದರೆ 30 ವರ್ಷಕ್ಕೆ ಏಜ್ನ ಹೆಚ್ಚಳ ಮಾಡಿದ್ದಾರೆ. ಈ 30 ವರ್ಷಕ್ಕೆ ನೀವೇನು ಮಾಡಬೇಕಂದ್ರೆ ಏಜ್ ರಿಲ್ಯಾಕ್ಸೇಷನ್ 5 ವರ್ಷ ಇದೆಯಲ್ಲ, ಆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಆ್ಯಡ್ ಮಾಡಿಕೊಂಡು ನಿಮ್ಮದು ಈ ಏಜ್ ಒಳಗೆ ಲಿಮಿಟ್ ಒಳಗಡೆ ಬರ್ತಿತ್ತಂದರೆ ನೀವು ಅಪ್ಲೈ ಮಾಡ್ಬೋದು. ನೋಡಿ, ಪೊಲೀಸ್ ನೇಮಕಾತಿ ಕುರಿತು ಏನೆಲ್ಲ ಪ್ರೊಸೆಸ್ ಇತ್ತಲ್ಲ ಎಲ್ಲ ಪ್ರೊಸೆಸ್ಸು ಕಂಪ್ಲೀಟ್ ಆಗಿದೆ. ಇದು ಒಂದು ಏಜ್ ಹೆಚ್ಚಳದ ಒಂದು ಬಾಕಿ ಉಳಿದಿತ್ತು. ಸೊ ಇದನ್ನು ಎಲ್ಲ ಮಾಡಿದ್ದಾರೆ ಇವಾಗ. ನೋಡಿ, ಅದರ ಜೊತೆಗೆ ಇನ್ನೊಂದು ಏನಂದರೆ CR ಮತ್ತು DR ಇದೆಯಲ್ಲ, CR DRಗೆ ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ಕ್ವಾಲಿಫಿಕೇಷನ್ನ ಚೇಂಜ್ ಆಗಿದೆ. ಇದು ಆಲ್ರೆಡಿ ಚೇಂಜ್ ಆಗಿದ್ದು ನೀವು ಮುಂಚೆ ನೋಡಿದ್ದೀರಾ. ಏನಂದರೆ SSLC ಇತ್ತು ಮುಂಚೆ, SSLC, ಇವಾಗ SSLCಯಿಂದ ಏನು ಮಾಡಿದ್ದಾರೆ ಅಂದರೆ PUCಗೆ ಚೇಂಜ್ ಮಾಡಿದ್ದಾರೆ. ಇವಾಗ SSLC ಕಂಪ್ಲೀಟ್ ಆದರೆ ಹಾಕೋಕ್ಕಾಗಲ್ಲ. ಯಾವುದಂದರೆ CR ಮತ್ತು DR, PUC ಕಂಪಲ್ಸರಿ ಆಗಿರಬೇಕು. ಅಥವಾ PUC ಇಕ್ವಿಲೆಂಟ್ ಇದ್ರೂ ನಡೆಯುತ್ತೆ, ಡಿಪ್ಲೊಮಾ ಮಾಡಿದ್ರೂ ಅಪ್ಲೈ ಮಾಡ್ಬೋದು. PUC ಯಾವುದು ಇಕ್ವಿಲೆಂಟ್ ಅಂತ ಕನ್ಸಿಡರ್ ಮಾಡಿದಾರಲ್ಲ ಗೋರ್ಮೆಂಟ್ ಅವರು, ಸೊ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ನೋಡಿ, ಇದು ಏಜ್ ಲಿಮಿಟ್ ನೋಡಿ, ಇದು ತುಂಬ ಜನ ಕೇಳ್ತಿದ್ರು ಏಜ್ ಲಿಮಿಟ್. ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ, 18ರಿಂದ 28, ಮತ್ತು SC ST OBC ನೋಡಿ 18ರಿಂದ 30 ಇದೆ. ಮತ್ತು ಫಾರೆಸ್ಟ್ ಟ್ರೈಬ್ಸ್ ಅಂತ ಇದೆಯಲ್ಲ, ಇದು 18ರಿಂದ 33ಕ್ಕೆ ಕೊಟ್ಟಿದ್ದಾರೆ. ಇದು ಡೈರೆಕ್ಟ್ ಮೆನ್ ಆ್ಯಂಡ್ ವುಮೆನ್ನು, ಇದು ಇನ್ ಸರ್ವಿಸಲ್ಲಿರೋದು. ಓಕೆನಾ, ಇನ್ ಸರ್ವಿಸಲ್ಲಿರೋರಿಗೆ ಜಾಸ್ತಿ ಇದೆ, 24ರಿಂದ 33. ಮತ್ತು SC ST OBCಗೆ 24ರಿಂದ 35ಕ್ಕೆ ಏಜ್ ಲಿಮಿಟ್ ಇದೆ. ನೋಡಿ, ಏಜ್ ಲಿಮಿಟು ಮತ್ತು ಏಜ್ ರಿಲ್ಯಾಕ್ಸೇಷನ್ಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ಏಜ್ ಲಿಮಿಟ್ ಆಗಿದೆ ಮತ್ತು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ನೋಡಿ. ನೋಡಿ, ಯಾರ್ದು ಏಜ್ ಮುಗಿದೋಗಿದೆ ಅಂತೇಳಿ ಕೂತಿದ್ರಲ್ಲ ಖಾಲಿ, ಸೊ ಅವರು ಇವಾಗ ಏಜ್ ಲಿಮಿಟ್ ಒಳಗಡೆ ಬಂದರೆ ನೀವು ಅಪ್ಲೈ ಮಾಡ್ಬೋದು. ಯಾಕಂದರೆ ಏಜ್ ಹೆಚ್ಚಳ ಆಗಿದೆ, ಅದಕ್ಕೆ ಮತ್ತೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸ್ವಲ್ಪ ಈ PDF ಕಂಪ್ಲೀಟಾಗಿ ಓದಿದ್ರೆ ಎಲ್ಲನೂ ಗೊತ್ತಾಗುತ್ತೆ ನಿಮಗೆ. ಏನಿದೆ ಅಂದರೆ ಇದು ಕಂಪ್ಲೀಟ್ PC ಬಗ್ಗೆ ಇದೆ ನೋಡಿ. ನೋಡಿ ಇಲ್ಲಿ ಸೆಕೆಂಡ್ ಒನ್ ನೋಡಿ, CR DR ಇದೆ ನೋಡಿ. ಇಲ್ಲಿ ಸೇಮ್ ಏಜ್ ಲಿಮಿಟಲ್ಲಿ ಏನಿಲ್ಲ, ಸೇಮ್ ಸಿವಿಲ್ದು ಹೆಂಗಿತ್ತಲ್ಲ ಮೇಲೆ ಅದು ಸಿವಿಲ್ದು. ನೋಡಿ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಚೇಂಜ್ ಮಾಡಿದ್ದಾರೆ ನೋಡಿ, PUC ಇನ್ಸ್ಟೆಡ್ ಆಫ್ SSLC ಅಂತ ಇದೆ. ಓಕೆನಾ, ಇವಾಗ SSLC ಇಲ್ಲ PUCನ ಕನ್ಸಿಡರ್ ಮಾಡ್ತಾರೆ. ಇದು ಒಂದೇ ಕ್ವಾಲಿಫಿಕೇಷನ್ ಚೇಂಜ್ ಆಗಿರೋದು, ಅದನ್ನು ಬಿಟ್ಟರೆ ಎಲ್ಲ ಸೇಮ್ ಇದೆ. ಓಕೆನಾ, ಮತ್ತೆ ನೋಡಿ ಅದರ ಜೊತೆಗೆ PC ನೋಟಿಫಿಕೇಷನ್ ಯಾವಾಗ ಅಂತೇಳಿ ತುಂಬ ಜನ ಕಮೆಂಟ್ನ ಮಾಡ್ತಿದ್ರಿ. ಸೊ ಇದು ಓವರ್ ಆಲ್ ನೋಡೋದಾದರೆ ನೋಡಿ, PCದು ಏನು ಪ್ರೊಸೆಸ್ ಇತ್ತಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಏಜ್ ರಿಲ್ಯಾಕ್ಸೇಷನ್ ಆಗಲಿ, ಏಜ್ ಹೆಚ್ಚಳನೂ ಆಯಿತು. ಅದರ ಜೊತೆಗೆ ನೋಡಿ ಪೋಸ್ಟ್ಗಳನ್ನು ಡಿಸ್ಟ್ರಿಬ್ಯೂಟ್, ಯಾವ ಡಿಸ್ಟ್ರಿಕ್ಕಿಗೆ ಎಷ್ಟು ವರ್ಗೀಕರಣನೂ ಎಲ್ಲನೂ ಅಪ್ಡೇಟ್ ಆಗಿದೆ. ಸೊ ಇವಾಗ ನೇಮಕಾತಿ ಮಾಡೋದು ಒಂದೇ ಬಾಕಿ ಉಳ್ಕೊಂಡಿರೋದು. ನೋಡಿ, ಇದೇ 24ಕ್ಕೆ ಇಂಟರ್ನಲ್ ರಿಸರ್ವೇಷನ್ ಕುರಿತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಓಕೆನಾ, ಈ ಕ್ಯಾಬಿನೆಟ್ ಮೀಟಿಂಗಲ್ಲಿ ಒಂದು ಡಿಸಿಷನ್ ತೊಗೊಂಡ್ರೆ ನೇಮಕಾತಿ ನೋಡಿ ಇದು PCದು ತುರ್ತಾಗಿ ಆಗುತ್ತೆ. ಮೇದಲ್ಲಿ ಆಲ್ಮೋಸ್ಟ್ ಆಗೋ ಚಾನ್ಸಸ್ ಇದೆ ನೋಡಿ PC. ಅದರ ಜೊತೆಗೆ ಇನ್ನೊಂದು ಹೇಳಿದ್ದೀನಿ VO. ಸೊ ಇವು ತುರ್ತಾಗಿ ಮಾಡ್ತಾರೆ. ಇನ್ ಕೇಸ್ ಒಳ ಮೀಸಲಾತಿ ಇನ್ನೂ ಕಂಪ್ಲೀಟ್ ಆಗಲಿಲ್ಲ, ಬಗೆಹರಿಲಿಲ್ಲ ಅಂದ್ರೂ ಅಲ್ಟರ್ನೇಟ್ ವೇದಲ್ಲಿ ನೇಮಕಾತಿನ ಸ್ಟಾರ್ಟ್ ಮಾಡೋ ಚಾನ್ಸಸ್ ತುಂಬ ಇದೆ. ಯಾವುದಂದರೆ ಪೊಲೀಸ್ ಇಲಾಖೆಯಲ್ಲಿ PC ನೇಮಕಾತಿ, ಅದರ ಜೊತೆಗೆ VO ಒಂದು ನೋಡಿ 24ಕ್ಕೆ ಒಂದು ಏನಾದರೂ ಕನ್ಕ್ಲೂಷನ್ ತಗೋತಾರೆ. ಯಾಕಂದರೆ ನೋಡಿ, ಮುಂಚೆ ಏನು ಕ್ಯಾಬಿನೆಟ್ ಮೀಟಿಂಗ್ನ ಮಾಡಿದಾರಲ್ಲ ಒಳ ಮೀಸಲಾತಿ ಕುರಿತು ಏನು ಡಿಸ್ಕಷನ್ ಆಗಿದೆಯಲ್ಲ, ತಮ್ಮ ಅಭಿಪ್ರಾಯಗಳನ್ನು ಮಾತ್ರ ಡಿಸ್ಕಷನ್ ಮಾಡಿದ್ದಾರೆ. ತಮ್ಮಲ್ಲಿರೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸ್ಕಷನ್ ಆಗಿದೆ. ಬಟ್ ಈ ಸಲ ಏನಂದರೆ ಇದು ಎಕ್ಸ್ಪರ್ಟ್ ಕಮಿಟಿ ಅಂತೇಳಿ ಒಂದು ಕಮಿಟಿನ ಮಾಡಿದಾರಲ್ಲ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ. ಇದು ಏನು ರೆಕಮೆಂಡೇಶನ್ ಮಾಡುತ್ತಲ್ಲ ಇದ್ರ ಮೇಲೆ ಡಿಸ್ಕಷನ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಈ ಸಲ ಮಾಡಿರೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಎಕ್ಸ್ಪರ್ಟ್ ಕಮಿಟಿ ಏನು
ಒಳ ಮೀಸಲಾತಿ ಕುರಿತು ರೆಕಮೆಂಡೇಶನ್ ಮಾಡುತ್ತಲ್ಲ ಅದರ ರಿಲೇಟೆಡು ಡಿಸ್ಕಷನ್ ಆಗಿ ಒಂದು ಏನಾದರೂ ಕನ್ಕ್ಲೂಷನ್ ಬರೋ ಚಾನ್ಸಸ್ ಇದೆ. ನೋಡಿ PCಗೆ ಯಾರು ಓದ್ತಿದ್ದೀರಲ್ಲ ಕಂಟಿನ್ಯೂ ಪ್ರಿಪ್ರೇಷನ್ ಮಾಡಿ, ಬೇಗ ಎಕ್ಸಾಮ್ ಆಗುತ್ತೆ, ನೋಟಿಫಿಕೇಷನ್ನು ಆಗುತ್ತೆ. ಆಲ್ಮೋಸ್ಟು ಮೇಯಲ್ಲಿ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಅದರ ಜೊತೆಗೆ ನೋಡಿ ಗ್ರೂಪ್ ಸಿ ಯಾವುದಂದರೆ VAO ಕಾಲ್ಫರ್ಮ್ ಆಗೋದಿದೆ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿ. ನಾನು ಮುಂಚೆ ಹೇಳ್ದಂಗೆ ನೋಡಿ ಟೈಮ್ ಸಿಗಲ್ಲ ನಿಮಗೆ. ಕೆಲವೊಂದು ಜನ ಅನ್ಕೋಬೋದು ಯಾವುದೇ ನೇಮಕಾತಿ ಇಲ್ಲ ಅಂದರೆ ಓದೋಕ್ಕಾಗಲ್ಲ ಅಂತೇಳಿ, ಬಟ್ ಓದಲೇಬೇಕಾಗತ್ತೆ. ಯಾಕಂದರೆ ನೋಡಿ ನಾನು ಮುಂಚೆ ಹೇಳ್ದಂಗೆ ನೋಡಿ AO ಮತ್ತು AO ನೋಡಿ 1.5 ತಿಂಗಳು ಅಷ್ಟೇ ಇರೋದು, 45 ಡೇಸ್ ಉಳ್ಕೊಂಡಿದೆ. ಸೊ ಇವಾಗ ಯಾರು ಹೊಸದಾಗಿ ಓದ್ತಾರಲ್ಲ ಅವರಿಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. 45 ದಿನದಲ್ಲಿ ಏನೂ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಮುಂಚೆ ಯಾರು ಓದ್ಕೊಂಡು ಬಂದಿದ್ದಾರಲ್ಲ ಇಲ್ಲಿವರೆಗೂ ಅವರು ಮಾತ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, PC VAOಗೆಲ್ಲ ಹೈ ಕಾಂಪಿಟೇಷನ್ ಇರುತ್ತೆ. ಯಾಕಂದರೆ ನೀವು ಮುಂಚೆಯಿಂದ ನೋಡಿರ್ಬೋದು 3-4 ವರ್ಷದಿಂದ PC ನೋಟಿಫಿಕೇಷನ್ ಆಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ 3-4 ವರ್ಷದಿಂದ ಎಷ್ಟು ಜನ ವೇಟ್ ಮಾಡಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂತೇಳಿ ತುಂಬ ಜನ ವೇಟ್ ಮಾಡ್ತಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ಮುಂಚೆ ಎಕ್ಸಾಮ್ ಬರೆದವ್ರಿಗೆ ಗೊತ್ತಿರುತ್ತೆ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಚೆನ್ನಾಗಿ ಸ್ಟಡಿ ಮಾಡಿ, ಬೇಗ ನೋಟಿಫಿಕೇಷನ್ ಆಗೋದು ಮಾತ್ರ 100% ನಿಜ ಇದೆ. ಸೊ 24ರವರೆಗೂ ವೇಟ್ ಮಾಡೋಣ, ಒಂದು ಏನು ಡಿಸಿಷನ್ ಬರುತ್ತೆ ಅಂತೇಳಿ 24ಕ್ಕೆ ಗೊತ್ತಾಗುತ್ತೆ. ನೋಡಿ ಯಾರು ಏಜ್ ಲಿಮಿಟ್ ಕ್ರಾಸ್ ಆಯಿತು, ಸೊ ನಂದು ಏಜ್ ಮುಗಿದೋಗಿದೆ ಅಂತೇಳಿ ಯಾರು ಕೂತಿದ್ರಲ್ಲ, ಸೊ ಅವರಿಗೆ ಇದೊಂದು ಅಪಾರ್ಚುನಿಟಿ. ನೋಡಿ ಇದೊಂದು ನೀವು ಎಕ್ಸಾಮ್ ಬರೆದ್ರೆ ಮುಗೀತು. ಇವಾಗ ಯಾರು ಬಾರ್ಡ್ರಲ್ಲಿ ಇದ್ದೀರಲ್ಲ ಇದೊಂದು ಎಕ್ಸಾಮ್ ಲಾಸ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ ಏಜ್ ರಿಲ್ಯಾಕ್ಸೇಷನ್ನು ಇರಲ್ಲ ಮುಂದೆ, ಮತ್ತು ನಿಮ್ದು ಏಜ್ ಕ್ರಾಸ್ ಆಗಿ ಹೋದರೆ ಬರೆಯೋಕ್ಕಾಗಲ್ಲ. ಇದೊಂದು ಅಪಾರ್ಚುನಿಟಿ ಅಂತ ಹೇಳ್ಬೋದು. PCಗೆ ಯಾರು ಓದ್ತಿದ್ದೀರಲ್ಲ ಚೆನ್ನಾಗಿ ಸ್ಟಡಿ ಮಾಡಿ, ಓಕೆನಾ. ಸೊ ಈ PDF ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ಕೆಲವೊಂದು ಫಿಸಿಕಲಲ್ಲಿ ಚೇಂಜ್ ಮಾಡಿರ್ಬೋದು, ಫಿಸಿಕಲ್ ಅರ್ಹತೆಯಲ್ಲಿ ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ನೋಡಿಕೊಂಡು ಸ್ಟಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೈಟಲ್ಲಿ ವೇಟಲ್ಲಿ ಏನೇನಾದರೂ ಚೇಂಜಸ್ ಆಗಿದ್ರೆ ಈ ಕಂಪ್ಲೀಟ್ PDF ನೋಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪಲ್ಲಿದೆ, ಮತ್ತು ನಿಮ್ಮ ಕಡೆ ಆಲ್ರೆಡಿ ಇತ್ತಂದರೆ ಇದನ್ನು ನೋಡಿಕೊಂಡು ಸ್ಟಡಿ ಮಾಡಿ, ಓಕೆನಾ. ನೋಡಿ ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಅಪ್ಡೇಟ್ ಮಾಡ್ತಿರ್ತೀನಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.